ಹಾಯ್ ಗೈಸ್, ಯಾರಿಗೆಲ್ಲ ಈ ಥರ ಇಂಪೋರ್ಟ್ ಪ್ರಾಬ್ಲಮ್ ಬರ್ತಿದೆ, ನಾನು ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೀನಿ, ವೀಡಿಯೋ ಲಿಂಕ್. ಅದರಲ್ಲಿ ನಾನು ಯಾವ ಥರ ಅದನ್ನ ಸಾಲ್ವ್ ಮಾಡೋಕ್ಕಂತ ಪುಟ್ಟ ವೀಡಿಯೋ ಮಾಡಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ, ಹೋಗಿ ನೋಡ್ಕೊಳ್ಳಿ. ಅಂದರೆ ಸಿಂಪಲ್ ಆಗಿರುತ್ತೆ, ಒಂದು 18 ಸೆಕೆಂಡ್ ಇಲ್ಲ 19 ಸೆಕೆಂಡ್ ಇರುತ್ತೆ ಅಷ್ಟೇ, ಭಾಳ ಏನಿಲ್ಲ. ಸೊ ವೀಡಿಯೋ ನೋಡ್ಕೊಳ್ಳಿ. ಈಗ ಡೆಮೋ ವೀಡಿಯೋ ನೋಡಿ ಒನ್ ಟೈಮು. ಏನಿಲ್ಲ ಗೈಸ್, ವೀಡಿಯೋ ಯಾಕೆ ಮ್ಯೂಟ್ ಮಾಡಿದ್ದೀನಿ ಅಂತಂದರೆ ಸಿಂಪಲಾಗಿ ಹೇಳ್ತೀನಿ ನೋಡಿ. ಎಲ್ಲರಿಗೆ ಸ್ಕ್ಯಾನ್ ಮಾಡೋದು ಯಾವ ಥರ ಅಂತ ಗೊತ್ತಾಗ್ತಿಲ್ಲ ಅಂತಂದರೆ QR ಕೋಡ್ನ ನಾನು ಹೇಳ್ತೀನಿ ನೋಡಿ. ಹಿಂಗೆ ಹೇಳ್ತೀನಿ ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಸ್ಕ್ಯಾನ್ ಮಾಡೋಕ್ಕಂತ. ಈಗ ಡೆಮೋ ವೀಡಿಯೋ ನೋಡಿ ಇನ್ನೊಂದು ಟೈಮ್. ఈ అమ్మాయిని నేను ప్రాణం కన్నా ఎక్కువగా ప్రేమిస్తున్నాను. ಓಕೆ, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಡೆಮೋ ವೀಡಿಯೋ ನೋಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಂಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ನ ಫೇಸ್ನ ಫಾಲೋ ಮಾಡಿ ಜಾಯ್ನ್ ಆಗಿ. ಹಂಗೆ ಯಾಕಂದರೆ ನಿಮ್ಮ ಹತ್ರ ಅದು ಬಿಟ್ಟು ನಾನು ಎಕ್ಸ್ಪೆಕ್ಟೇಷನ್ ಮಾಡೋದಿಲ್ಲ. ಓಕೆ, ಇದು ಯಾರಿಗೋಸ್ಕರ ಅಂದರೆ ಒಂದು ನಿಮ್ಮ ಗರ್ಲ್ಸ್ಗೋಸ್ಕರ, ಬಾಯ್ಸ್ಗೋಸ್ಕರ ಅಲ್ಲ, ಸಾರಿ, ಇದು ಲೇಡೀಸ್ಗಾಗಲಿ ಇಲ್ಲಾಂದ್ರೆ ಸಣ್ಣ ಮಕ್ಕಳಿಗಾಗಲಿ ಮಾಡ್ಬೋದು ಸೈಕಾಗಿ, ಅಂದರೆ ಚೆನ್ನಾಗಿರುತ್ತೆ. ಸೊ ಫಸ್ಟು ನಾನು ಇದು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆಗೆ ಇದು ಸ್ಕ್ಯಾನ್ ಯಾವ ಥರ ಮಾಡ್ಬೇಕಂತ ತೋರಿಸ್ಬಿಡ್ತೀನಿ ನೋಡಿ. ಒಂದು ನಿಮಿಷ. ಸ್ಕ್ಯಾನ್ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ ನೋಡಿ. ಫಸ್ಟ್ ಹೋಗಿ ನಿಮ್ಮ ಗೂಗಲಲ್ಲಿ ಕ್ರೋಮಾರ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಹೋಗಿ ಇಲ್ಲಿ ಇದು ಕಾಣ್ತಿದೆಯಲ್ಲ ಸ್ಕ್ಯಾನ್, ಅಂದರೆ ನೀವು ಏನೋ ಸರ್ಚ್ ಮಾಡ್ಬೇಕಂತ ಅದನ್ನ ಹೊತ್ಕೊಂಡು ಕ್ಲಿಕ್ ಮಾಡ್ಕೊಂಡು ಆಮೇಲೆ ಅಲರ್ಟ್ ಮಾಡಿ. ಅಂದರೆ ನೀವು QR ಸ್ಕ್ಯಾನ್ ಇರ್ತದೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಇವಾಗ ಸ್ಕ್ಯಾನ್ ಮಾಡಿ ಈ ಥರ ಸ್ಕ್ರೀನ್ಶಾಟ್ ಹೊಡ್ಕೊಂಡು. ಓಕೆನಾ, ಈ ಥರ ಬರುತ್ತೆ ಇಂಟರ್ಫೇಸು. ಓಪನ್ ಹೆಂಗೆ ಗೊತ್ತಿದ್ರೆ ಈ ಥರ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಂಪೋರ್ಟ್ ಆಗುತ್ತೆ ಪ್ರಾಜೆಕ್ಟ್. ಓಕೆನಾ, ಪ್ರಾಜೆಕ್ಟ್ ಇಂಪೋರ್ಟ್ ಆಗುತ್ತೆ, ಪ್ರಾಬ್ಲಮ್ ಏನಿಲ್ಲ. ಓಕೆ, ಅದು ನೀವು ಯಾವ ಥರ ಅಂತ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ನೀವೇನು ಅಷ್ಟೊಂದು ಕಗ್ರಲ್ಲ. ಓಕೆ, ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಫುಲ್ ಪ್ರಾಜೆಕ್ಟ್ ಒಂದು ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಫಾಂಟ್ ಒಂದು ಕೂಡ ಆ್ಯಡ್ ಮಾಡ್ಕೊಂಡಿರಿ. ಮತ್ತು ಈಗ ಎಲ್ಲ ಗೊತ್ತಿರೋದು ನಿಮಗೆ. ಒಂದು ನಿಮಿಷ, ನಾನೇ ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊಂಡಿಲ್ಲ. ಇದೈತಪ್ಪ ಅದು ಪ್ರಾಜೆಕ್ಟು, ಐ ಥಿಂಕ್ ಇದೆ. ಇದೈತೆ ನೋಡಿ ಪ್ರಾಜೆಕ್ಟ್. ಓಕೆ, ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎರಡೇ ಸ್ಟೆಪ್ನಾಗ ಹೇಳ್ತೀನಿ ನೋಡಿ. ಸೊ ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ವೀಡಿಯೋ ಲೆಂತ್ ಆಗುತ್ತೆ. ಏನಿಲ್ಲ, ಇದು ಕಾಣ್ತಿದ್ದಿಲ್ಲ, ಈ ಶೇಪ್ ಕಾಣ್ತಿದ್ದಿಲ್ಲ, ಶೇಪ್ನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಾಣ್ತಿದ್ದೆ ಎಡಿಟ್ ಗ್ರೂಪ್ ಅಂತಿದೆ, ಎಡಿಟ್ ಗ್ರೂಪ್. ಓಕೆನಾ, ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಂಟರ್ಫೇಸ್ ಬಂದಾಗ ನೀವು ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರ. ಎಕ್ಸಾಂಪಲಿ ನಾನು ತೋರಿಸ್ತೀನಿ ನೋಡಿ. ಇದ್ರಾಗ 2 ಸ್ಟೆಪ್ ತೋರಿಸ್ತೀನಿ, ಅರ್ಥ ಮಾಡ್ಕೊಂಬಿಡಿ. ಮತ್ತು ಎಲ್ಲ ಅಂದ್ರೆ ಸುಮ್ಮನೆ ಉದ್ದಕ್ಕಾಗುತ್ತೆ. ಈಗ ನೋಡಿ, ಫೋಟೋ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಫೋಟೋ ಇಲ್ಲಿರುತ್ತಲ್ಲ, ಈ ಫೋಟೋ ಶೇಪ್ ಕೆಳಗಡೆ ತಗೊಂಬಂದು ಈ ಫೋಟೋನ ಲಾಸ್ಟ್ ತಾನು ಹೇಳ್ಕೊಳ್ಳಿ. ಈ ಫೋಟೋಕ್ಕೆ ಏನಿಲ್ಲ, ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಎಫೆಕ್ಟ್ ಆಪ್ಷನ್ ಇದೆ, ಎಫೆಕ್ಟ್ ಆಪ್ಷನ್ಗೆ ಹೋಗಿ ಆ್ಯಡ್ ಎಫೆಕ್ಟ್ನಾಗ ಹೋಗಿ ಸರ್ಚ್ ಬಾರಲ್ಲಿ ಟೈಲ್. ಓಕೆನಾ, ಒಂದು ನಿಮಿಷ, ಟೈಲ್ಸ್ ಅಂತ ಸರ್ಚ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ್ರೆ ಮತ್ತು ಇದು ಮಿರರ್ ಆನ್ ಮಾಡಿಕೊಂಡು ಈಗೇನಿಲ್ಲ, ಫೋಟೋ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಈ ಥರ. ಓಕೆನಾ, ಬ್ಯಾಕ್ ಬಂದು ಈಗ ನೋಡಿ ಒಂದು ಫೋಟೋ ಸೆಟ್ ಆಯಿತು. ಈಗ ಇನ್ನೊಂದು ಫೋಟೋ. ಓಕೆನಾ, ಇನ್ನೊಂದು ಫೋಟೋ ಯಾವುದಾದ್ರೂ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಈ ಎಡಿಟ್ ಗ್ರೂಪ್ನಾಗ ಹೋಗಿ ಮತ್ತು ಯಾವ ಫೋಟೋ ಬೇಕು ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ನಿಮಿಷ. ಎಕ್ಸಾಂಪಲಿಗೆ ಈ ಫೋಟೋ, ನಾನು ಎಕ್ಸಾಂಪಲ್ಗೋಸ್ಕರ ಯಾವ ಫೋಟೋ ಬೇಕಾದ್ರೆ ಆ ಫೋಟೋ ಹಾಕ್ತಾನೆ. ಈ ಫೋಟೋ ಫಸ್ಟ್ ಲಾಸ್ಟ್ ತಾನೆ ಹೇಳ್ಕೊಂಬಿಟ್ಟು ಈ ಫೋಟೋಕ್ಕೆ ಟೇಲ್ಸ್ ಎಫೆಕ್ಟ್ ಆ್ಯಡ್ ಮಾಡಿ. ಎಫೆಕ್ಟ್ ಆಪ್ಷನ್ಗೆ ಟೇಲ್ಸ್ ಎಫೆಕ್ಟ್ ಆ್ಯಡ್ ಮಾಡಿಕೊಂಡು. ಸೊ ಓಕೆನಾ, ಈ ಥರ ಬ್ಯಾಕ್ ಬನ್ನಿ. ಈಗ ನೋಡಿ ಎಲ್ಲ ಸೆಟ್ ಆಯಿತು. ಸೊ ಇದೇ ಥರ ಎಲ್ಲ ಫೋಟೋಕ್ಕೆ ಚೇಂಜ್ ಮಾಡ್ಕೊಳ್ತಾ ಬನ್ನಿ. ಮತ್ತು ಆಮೇಲೆ ಇಲ್ಲಿ ಬಂದಮೇಲೆ ಇದು ಕೂಡ 2 ಸ್ಟೆಪ್ನಾಗ ಹೇಳ್ತೀನಿ ನೋಡಿ, ಅದು ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಬಾಕ್ಸ್ ಕಾಣ್ತಿದ್ದಲ್ಲ, ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇದು ಸ್ಟಾರ್ ಐಕನ್ ಕಾಣ್ತಿದ್ದಲ್ಲ, ಆ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತಾರೆ. ಎಕ್ಸಾಂಪಲಿ ರಾಧಿಕಾ ಪಂಡಿತ್ ಅವ್ರದ್ದು. ಓಕೆನಾ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ, ಝೂಮ್ ಇನ್ ಝೂಮ್ ಔಟು ಈ ಥರ ಮಾಡ್ಕೊಳ್ಳಿ. ಓಕೆನಾ, ಈಗ ಮತ್ತೆ ಬ್ಯಾಕ್ ಬಂದು ಮತ್ತೆ ನೆಕ್ಸ್ಟ್ ಇನ್ನೊಂದು ಫೋಟೋ ಮೇಲೆ ಕಲರ್ ಬಾಕ್ಸ್ನಾಗ ಹೋಗಿ ಸ್ಟಾರ್ ಐಕನ್ ಕ್ಲಿಕ್ ಮಾಡ್ಕೊಂಡು ನೀವು ಯಾರು ಫೋಟೋ ಆ್ಯಡ್ ಮಾಡ್ಕೊತೀರ ಆ ಫೋಟೋ. ಸೊ ಇದೇ ಥರ ಎಲ್ಲ ಫೋಟೋ ಆ್ಯಡ್ ಮಾಡ್ಕೊತ ಹೋಗಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಏನಾದರೂ ಪ್ರಾಬ್ಲಮ್ ಬಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲ ನಿಮ್ಗೆ ಯಾವ ಥರ ಮಾಡ್ಬೇಕಂದ್ರೆ, ನಿಮ್ಮದೇ ವೀಡಿಯೋ ಎಡಿಟಿಂಗ್ ಮಾಡ್ಬೇಕಂದ್ರೆ ನನಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನಗೆ ಫಾಲೋ ಮಾಡಿಕೊಂಡು ನನಗೆ ಮೆಸೇಜ್ ಹಾಕಿ ನಿಮ್ಮ ಫೋನ್ಗೆ ಫೋಟೋಸ್ ಹಾಕಿ. ಓಕೆನಾ, ಓಕೆ, ಬಾಯ್.